ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಆಟ ಶುರುವಾಗಿದೆ. ಅಲ್ಲಿನ ಮುಖ್ಯ ಆಡಳಿತಾಧಿಕಾರಿ ಯೂನಸ್ ಹಾಗೂ ಸೇನಾ ಮುಖ್ಯಸ್ಥ ವಕಾರುಜ್ಜಮಾನ್ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಅಲ್ಲಿ ಬುಧವಾರ ಸೇನಾ ಮುಖ್ಯಸ್ಥ ಸೇನೆಯ ಕಮಾಂಡಿಂಗ್ ಅಧಿಕಾರಿಗಳ ವಿಶೇಷ ಸಭೆಯನ್ನು ಮಾಡಿದ್ದಾರೆ. ಬೇಗ ಬಾಂಗ್ಲಾದಲ್ಲಿ ಚುನಾವಣೆಗಳಾಗಬೇಕು ಅಂತ ಆತ ಅಲ್ಲಿ ಕೂಡ ಹೇಳಿದ್ದಾರೆ. ಈ ನಡುವೆ ಆಡಳಿತಾಧಿಕಾರಿ ಯೂನಸ್ ಹಿಂಗೆಲ್ಲ ಆದರೆ ನಾನು ಬಾಂಗ್ಲಾದಲ್ಲಿ ಇರೋದೇ ಇಲ್ಲ, ರಾಜೀನಾಮೆ ಕೊಟ್ಟು ಹೊರಟು ಹೋಗ್ಬಿಡ್ತೀನಿ, ನಿಮ್ಮ ಬಾಂಗ್ಲಾನ ನೀವೇ ನೋಡ್ಕೊಳ್ಳಿ ಅಂತ ವಿದ್ಯಾರ್ಥಿ ಸಂಘಟನೆಗಳ ಮುಖಂಡರು ಅಂತ ಹೇಳಿಕೊಳ್ಳುವ ಮೂಲಭೂತವಾದಿ ನಾಯಕರಿಗೆ ಹೇಳೋ ಮೂಲಕ ಸೇನಾ ಮುಖ್ಯಸ್ಥನ ವಿರುದ್ಧ ಇನ್ನೊಂದು ಸುತ್ತಿನ ಪ್ರತಿಭಟನೆಗಳು, ದಂಗೆಗಳನ್ನು ಮಾಡಿಸಿ ನನಗಿರೋ ಅದೊಂದು ಅಡ್ಡಿಯನ್ನು ತೊಲಗಿಸಿಕೊಡಿ ಅಂತ ಸೂಚ್ಯವಾಗಿ ಹೇಳಿದ್ದಾನೆ. ಹೀಗಾಗಿ ಬಾಂಗ್ಲಾ ಈಗ ಇನ್ನೊಂದು ಸುತ್ತಿನ ಸಂಘರ್ಷಕ್ಕೆ ವೇದಿಕೆಯಾಗುವ ಸೂಚನೆಗಳು ಕಾಣ್ತಾ ಇವೆ. ಆದರೆ ಈ ಬಾರಿ ಹಸೀನಾ ಅವಧಿಯಲ್ಲಾದಂತೆ ಖಂಡಿತ ಆಗೋದಿಲ್ಲ. ಯಾಕೆಂದರೆ ಅವತ್ತು ಇಡೀ ಬಾಂಗ್ಲಾದ ವಿಪಕ್ಷಗಳು ಒಂದಾಗಿದ್ವು, ಸೇನೆ ಕೈ ಚೆಲ್ಲಿ ಕೂತಿತ್ತು. ಈ ಬಾರಿ ಸೇನಾ ಮುಖ್ಯಸ್ಥನ ಹುದ್ದೆಗೆ ಕೂತು ಬರುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಸೇನೆ ಸುಮ್ಮನಿರೋದಿಲ್ಲ. ಬಾಂಗ್ಲಾದ ಜನ ಬೀದಿಗಿಳಿದ್ರೆ ಅಲ್ಲಿ ರಕ್ತದ ಕೋಡಿ ಹರಿಯುವ ಸಾಧ್ಯತೆಗಳಿವೆ. ಹಾಗಾದರೆ ಏನಾಗ್ತಾ ಇದೆ ಬಾಂಗ್ಲಾದಲ್ಲಿ, ಬನ್ನಿ ನೋಡೋಣ. ಸ್ನೇಹಿತರೆ, ಬಾಂಗ್ಲಾದೇಶದಲ್ಲಿ ಹಸೀನಾ ಸರ್ಕಾರ ಪತನವಾಗಿ 9 ತಿಂಗಳು ಕಳೆದೋದವು. ಅಲ್ಲಿನ ಮಧ್ಯಂತರ ಸರ್ಕಾರ ಬಾಂಗ್ಲಾದ ಚುನಾವಣೆಗಳನ್ನು ನಡೆಸಿ ಅಲ್ಲೊಂದು ಪ್ರಜಾಪ್ರಭುತ್ವ ಸರ್ಕಾರ ರಚನೆ ಆಗೋ ಹಾಗೆ ನೋಡ್ಕೋಬೇಕಿತ್ತು. ಆದರೆ ಸದ್ಯದ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದರೆ ಅಂಥ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಯೂನಸ್ ಅಲ್ಲಿನ ವಿದ್ಯಾರ್ಥಿ ನಾಯಕರು ಅಂತ ಕರೆಸಿಕೊಳ್ಳಲ್ಪಡ್ತಿದ್ದ ಕೆಲವರನ್ನ ಮತ್ತು ಮೂಲಭೂತವಾದಿ ಸಂಘಟನೆಗಳನ್ನು ಬಳಸಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಿನ ಬಾಂಗ್ಲಾನ ಆಳ್ತಾ ಇದ್ದು ಬಿಡಬೇಕು ಅಂತ ಯೋಚನೆ ಮಾಡಿದ ಹಾಗೆ ಕಾಣ್ತಾ ಇದೆ. ಹೀಗಾಗಿ ಆತ ಪ್ರತಿ ಬಾರಿಯೂ ಒಂದಲ್ಲ ಒಂದು ಕಾರಣವನ್ನು ಕೊಟ್ಟು ಚುನಾವಣೆಯನ್ನು ಮುಂದೂಡ್ತಾ ಬರ್ತಾ ಇದ್ದಾನೆ. ಇತ್ತೀಚೆಗಲ್ಲಿ BNP ಸೇರಿದಂತೆ ಒಂದಷ್ಟು ರಾಜಕೀಯ ಪಕ್ಷಗಳು, ಸೇನೆ ಹಾಗೂ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಗಳು ಕೂಡ ಬಾಂಗ್ಲಾದಲ್ಲಿ ಚುನಾವಣೆಗಳನ್ನು ಮಾಡಬೇಕು ಅನ್ನೋ ಒತ್ತಡವನ್ನು ತಂದಾಗ ಯೂನಸ್ ಡಿಸೆಂಬರ್ ತಿಂಗಳಲ್ಲಿ ಮಾಡಿಬಿಡೋಣ ಅಂತ ಹೇಳಿದ್ದ. ಆದರೆ ಈಗ ಆತನ ದನಿ ಬದಲಾಗ್ತಾ ಇದೆ. ಯೂನಸ್ ಚುನಾವಣೆಯನ್ನು ಮಾಡೋಣ ಅಂತ ಹೇಳಿದ ಮೇಲೆ ಅಲ್ಲಿ ಹಸೀನಾ ಪದಚ್ಯುತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ, ಯೂನಸ್ ಬೆಂಬಲಿಗ ಅಂತ ಗುರುತಿಸಿಕೊಂಡಿದ್ದ ಸೋಕಾಲ್ಡ್ ವಿದ್ಯಾರ್ಥಿ ನಾಯಕ ನಾಹಿದ್ ಇಸ್ಲಾಂ ಥರದವರೆಲ್ಲ ಸೇರಿ ಒಂದು NCP ಅಂದರೆ ನ್ಯಾಷನಲ್ ಸಿಟಿಸನ್ ಪಾರ್ಟಿ ಅಂತ ಮಾಡ್ಕೊಂಡಿದ್ದಾರೆ. ಅದು ಯೂನಸ್ನ ಪ್ರಾಕ್ಸಿ ಪಾರ್ಟಿ ಅನ್ನೋದರಲ್ಲಿ ಯಾವ ಅನುಮಾನಗಳೂ ಇಲ್ಲ. ಈ NCPಗೆ ಚುನಾವಣೆಯನ್ನು ಎದುರಿಸುವ ಶಕ್ತಿ ಬರೋವರೆಗೆ ಬಾಂಗ್ಲಾದಲ್ಲಿ ಚುನಾವಣೆಗಳೇ ಆಗಬಾರ್ದು. ಅಲ್ಲಿವರೆಗೆ ತಾನೇ ಅಧಿಕಾರದಲ್ಲಿರಬೇಕು. ನಾಳೆ NCP ಅಧಿಕಾರಕ್ಕೆ ಬಂದರೆ ಆಗ ಕೂಡ ತಾನು ಬಾಂಗ್ಲಾದ ಅಧ್ಯಕ್ಷನೋ ಮುಖ್ಯ ಸಲಹೆಗಾರನೋ ಆಗಿ ಮುಂದುವರೆದು ಬಿಡಬೇಕು ಅನ್ನೋದು ಯೂನಸ್ನ ಐಡಿಯಾ. ಆತನಿಗೀಗ 84 ವರ್ಷ. ಆದರೆ ಅಧಿಕಾರದ ದಾಹ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಇದು ಅಲ್ಲಿನ ಪ್ರಮುಖ ಪ್ರತಿಪಕ್ಷ BNPಗೆ ಅರ್ಥ ಆಗಿದೆ. ಬಾಂಗ್ಲಾದೇಶದಲ್ಲಿ ಹಸೀನಾ ಅಧಿಕಾರಕ್ಕೆ ಬಂದ ನಂತರ ಕಳೆದ 1.5 ದಶಕದಿಂದ BNP ಅಧಿಕಾರದಿಂದ ದೂರ ಇದೆ. ಅವರಿಗೂ ಬೇಗ ಅಧಿಕಾರಕ್ಕೆ ಇರಬೇಕು. ಈ ಕಾರಣಕ್ಕಾಗಿಯೇ ಹಸೀನಾ ವಿರುದ್ಧ ಮೂಲಭೂತವಾದಿಗಳು, ಅಮೆರಿಕದ ಡೀಪ್ ಸ್ಟೇಟು, ಪಾಕಿಸ್ತಾನ ಎಲ್ಲ ಸೇರ್ಕೊಂಡು ಪ್ರತಿಭಟನೆಗಳನ್ನು, ಗಲಭೆಗಳನ್ನು ಮಾಡಿದಾಗ ಈ BNP ಕೂಡ ಅವ್ರ ಜೊತೆ ಕೈ ಜೋಡಿಸಿತ್ತು. ಬಾಂಗ್ಲಾದಲ್ಲಿ ಅವಾಮಿ ಲೀಗ್ ಬಿಟ್ಟರೆ ದೊಡ್ಡ ಮಟ್ಟದ ರಾಜಕೀಯ ಶಕ್ತಿಯನ್ನು, ಕೇಡರ್ ಬೇಸನ್ನು ಹೊಂದಿರೋದು ಖಲೀದಾ ಜಿಯಾ ನೇತೃತ್ವದ BNP. ಹೀಗಾಗಿ ಈಗ ಚುನಾವಣೆಗಳು ನಡೆದ್ರೆ ಹೆಂಗೂ ಅಲ್ಲಿ ಅವಾಮಿ ಲೀಗ್ ಇಲ್ಲ. ಹೀಗಾಗಿ BNP ಅಧಿಕಾರಕ್ಕೆ ಏರ್ಬಿಡುತ್ತೆ. ಚುನಾವಣೆಗಳನ್ನು ತಡ ಮಾಡ್ಕೊಂಡು ಅಲ್ಲಿ ಇನ್ನೂ ಒಂದಷ್ಟು ಕಾಂಪಿಟೇಟರ್ಗಳು ಹುಟ್ಟೋದಕ್ಕೆ ಅವಕಾಶವನ್ನು ಕೊಡೋದಕ್ಕೆ BNPಗೆ ಕೂಡ ಇಷ್ಟ ಇಲ್ಲ. ಸೊ ಬೇಗ ಚುನಾವಣೆ ಮಾಡಿ ಅಂತ ಅವರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯೂನಸ್ನ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆ. ಆತ ಚುನಾವಣೆಗಳನ್ನು ಮಾಡಿ ಪ್ರಜಾಪ್ರಭುತ್ವಕ್ಕೆ ಅಧಿಕಾರವನ್ನು ಹಸ್ತಾಂತರಿಸಿ ಇಲ್ಲಿಂದ ಹೋದರೆ ಮಾತ್ರ ಮುಂದಿನ ಬದುಕು ಗೌರವಯುತವಾಗಿರೋದಕ್ಕೆ ಸಾಧ್ಯ ಅನ್ನೋ ಥರದ ಮಾತುಗಳನ್ನು BNP ನಾಯಕ ಖಾನ್ಕರ್ ಮೊಷರಫ್ ಹುಸೇನಿ ಹೇಳಿದ್ದಾರೆ. ಸೊ ಅಲ್ಲಿ BNP ಈಗ ಯೂನಸ್ನಿಂದ ಸ್ವಲ್ಪ ದೂರ ಸರಿತಾ ಹೋಗ್ತಾ ಇದೆ. ಇದರ ನಡುವೆ ಢಾಕಾದ ಕಾರ್ಪೊರೇಷನ್ಗೆ 2020ರಲ್ಲಿ ಚುನಾವಣೆಗಳು ನಡೆದಿದ್ವು. ಆ ಚುನಾವಣೆಯಲ್ಲಿ ನಾವೇ ಗೆದ್ದಿದ್ವಿ. ಆದರೆ ಅವಾಮಿ ಲೀಗ್ ಚುನಾವಣಾ ಅಕ್ರಮವನ್ನು ಮಾಡ್ತು. ಈಗ ಅವಾಮಿ ಲೀಗ್ ಇಲ್ಲ, ಅದು ಬ್ಯಾನ್ ಆಗಿದೆ. ಸೊ ನಮ್ಮ ಕ್ಯಾಂಡಿಡೇಟ್ ಮೇಯರ್ ಆಗೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಅದನ್ನು ಘೋಷಣೆ ಮಾಡೋದಕ್ಕೆ ಚುನಾವಣಾ ಕಮಿಷನ್ಗೆ ಯೂನಸ್ ಹೇಳಬೇಕು ಅಂತ BNP ಮೊನ್ನೆ ಒಂದು ದೊಡ್ಡ ರ್ಯಾಲಿಯನ್ನು ಮಾಡಿದೆ. ಒಟ್ಟಾರೆ ಅಲ್ಲಿ ಅಧಿಕಾರಕ್ಕಾಗಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಆದರೆ ಯೂನಸ್ಗೆ ಚುನಾವಣೆಗಳನ್ನು ನಡೆಸೋದಕ್ಕೆ, ಅಧಿಕಾರವನ್ನು ಹಸ್ತಾಂತರಿಸೋದಕ್ಕೆ ಇಷ್ಟ ಇದ್ದಂತಿಲ್ಲ. ಇನ್ನು ಬಾಂಗ್ಲಾದೇಶದ ಸೇನೆ, ಗೆಳೆಯರೆ, ಬಾಂಗ್ಲಾದ ಸೇನೆ ತುಂಬಾ ಅಪರೂಪ ಅನ್ನೋ ಹಾಗೆ ನಡ್ಕೊಳ್ತಾ ಇದೆ. ಸಾಮಾನ್ಯವಾಗಿ ಇಂಥ ಅವಕಾಶಗಳು ಸಿಕ್ಕಾಗ ಅಧಿಕಾರವನ್ನ ಸೇನೆ ತನ್ನ ಕೈಗೆ ತಗೊಂಡು ನಾವೇ ಇನ್ನು ಮೇಲೆ ಮಿಕ್ಕಿದ ಯಾರೂ ಇಲ್ಲ ಅಂತ ಹೇಳೋದು ಸಾಕಷ್ಟು ದೇಶಗಳಲ್ಲಿ ಆಗ್ತಾ ಇರುತ್ತೆ.
ಬಾಂಗ್ಲಾದ ಪಕ್ಕದಲ್ಲಿರೋ ಮ್ಯಾನ್ಮಾರಲ್ಲೇ ನೋಡಿ, ಚುನಾಯಿತ ಸರ್ಕಾರವನ್ನ ಕೆಳಗಿಳಿಸಿ ಸೇನೆ ಆಡಳಿತವನ್ನ ತನ್ನ ಕೈಗೆ ತಗೊಳ್ತು. ಪಾಕಿಸ್ತಾನದಲ್ಲಂತೂ ಇಂತಹ ಘಟನೆಗಳು ಸಾಕಷ್ಟು ಬಾರಿ ನಡೆದಿವೆ. ಆಫ್ರಿಕಾದ ದೇಶಗಳಲ್ಲಿ ಆಗಾಗ ಆಗ್ತಲೇ ಇರುತ್ತವೆ. ಈ ಹಿಂದೆ ಬಾಂಗ್ಲಾದೇಶದಲ್ಲಿ ಕೂಡ ಸಾಕಷ್ಟು ಬಾರಿ ಸೇನೆ ಆಡಳಿತವನ್ನ ತನ್ನ ಕೈಗೆ ತಗೊಂಡು ಚುನಾಯಿತರನ್ನ ಜೈಲಿಗೆ ತಳ್ಳಿದ, ಕೊಂದು ಹಾಕಿದ ಉದಾಹರಣೆಗಳು ಇವೆ. ಆದರೆ ಬಾಂಗ್ಲಾದ ಈಗಿನ ಸೇನಾ ಮುಖ್ಯಸ್ಥ ವಕಾರ್ ಇವರೆಲ್ಲರಿಗಿಂತ ತುಂಬಾ ಭಿನ್ನವಾಗಿ ಕಾಣ್ತಾ ಇದ್ದಾರೆ. ಆತ ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ನಡೆದು ಪ್ರಜಾಪ್ರಭುತ್ವದ ರಚನೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನನಗೆ ಅಧಿಕಾರ ಬೇಕಿಲ್ಲ, ಬಾಂಗ್ಲಾದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ರಚನೆಯಾಗಿ ಆಡಳಿತ ಮತ್ತು ದೇಶ ಸುರಕ್ಷಿತ ಹಸ್ತಗಳನ್ನು ತಲುಪಿದರೆ ಸಾಕು, ಅದಕ್ಕಿಂತ ನಾನೇನು ಹೆಚ್ಚಿಗೆ ಬಯಸೋದಿಲ್ಲ ಅಂತ ವಕಾರ್ ಹೇಳ್ತಾ ಇದ್ದಾರೆ. ಆತ ಕೂಡ ಡಿಸೆಂಬರ್ ವೇಳೆಗೆ ಚುನಾವಣೆಗಳನ್ನು ನಡೆಸಬೇಕು ಅಂತ ತಾಕೀತು ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ನನಗೆ ಬೇಸರ ಆಗಿದೆ. ಇಲ್ಲಿ ರಾಜಕೀಯ ಪಕ್ಷಗಳ ನಡುವೆ ಒಂದು ಸಹಮತ ಉಂಟಾಗದೇ ಇದ್ರೆ ದೇಶದಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ, ಸುಧಾರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಯೂನಸ್ ತನ್ನ ಪಟಾಲಮ್ಮನ್ನು ಕರೆಸ್ಕೊಂಡು ಹೇಳಿದ್ದಾನೆ. ಇನ್ನು ಕಳೆದ 9 ತಿಂಗಳುಗಳಲ್ಲಿ ಯೂನಸ್ ಅಲ್ಲಿ ಸುಧಾರಣೆಗಳನ್ನು ಮಾಡಿದ್ದೇನಾದರೂ ಇದೆಯಾ ಅಂತ ನೋಡಿದರೆ ಖಂಡಿತ ಅಂಥದ್ದೇನು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. 9 ತಿಂಗಳುಗಳಲ್ಲಿ 9 ವಿದೇಶಿ ಪರ್ಯಟನೆಗಳನ್ನು ಮಾಡಿದ್ದು ಬಿಟ್ರೆ ಯೂನಸ್ ಅಲ್ಲಿ ಅಂಥ ಯಾವ ಬದಲಾವಣೆಯನ್ನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ವಿಮೆನ್ ಕಮಿಷನ್ ಒಂದನ್ನು ಮಾಡಿ ಮಹಿಳಾ ಹಕ್ಕುಗಳ ಬಗ್ಗೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಯೂನಸ್ ಸರ್ಕಾರ ಮುಂದಾಯಿತು. ಆದರೆ ಅದಕ್ಕೆ ಕೂಡ ಅಲ್ಲಿನ ಮೂಲಭೂತವಾದಿಗಳು ಅಡ್ಡ ಹಾಕಿದ್ರು. ಹೀಗಾಗಿ ಮಹಿಳಾ ಸ್ವಾತಂತ್ರ್ಯ, ಮಹಿಳಾ ಹಕ್ಕುಗಳ ರಕ್ಷಣೆ ಇವು ಕೂಡ ಅಲ್ಲಿ ಕೇವಲ ಮಾತಿಗೆ ಮಾತ್ರ ಸೀಮಿತ ಆಗಿ ನಿಂತ್ಕೊಂಡಿವೆ. ಇನ್ನು ಯೂನಸ್ ಈಗ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇರೋದು ಅಲ್ಲೊಂದು ಉದ್ವಿಗ್ನ ಸ್ಥಿತಿ ಮನೆ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ. ಶುಕ್ರವಾರದ ನಮಾಜಿನ ನಂತರ ಜನ ಬೀದಿಗಿಳಿತಾರೆ ಅಂತ ಭಾವಿಸಲಾಗಿತ್ತು. ಬನ್ನಿ ಯೂನಸ್ ಸರ್ಕಾರವನ್ನು ಕಾಪಾಡೋಣ ಅಂತ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಕರೆ ಕೊಟ್ಟಿದ್ರು. ಮತ್ತೆ ಕೆಲವರು ಯಾವುದೇ ಕಾರಣಕ್ಕೂ ರಸ್ತೆಗಿಳಿಯೋದಕ್ಕೆ ಹೋಗಬೇಡಿ, ಅವರ ಸ್ವಾರ್ಥಕ್ಕೆ ನಾವು ಬಲಿಯಾಗೋದು ಬೇಡ, ಸೇನೆ ಸಿದ್ಧವಾಗಿ ನಿಂತಿದೆ, ಸೀದಾ ಜನ್ನತ್ತಿಗೆ ಕಳುಹಿಸಿಬಿಡುತ್ತೆ ಅಂತ ಕೂಡ ಬುದ್ಧಿವಾದ ಹೇಳಿ ವಿಡಿಯೋಗಳನ್ನು ರಿಲೀಸ್ ಮಾಡಿದರು. ಸೇನೆ ಕೂಡ ಯಾವುದೇ ಅಹಿತಕರ ಘಟನೆ ನಡೆದರೆ, ಢಾಕಾದ ಕಂಟೋನ್ಮೆಂಟ್ ಕಡೆಗೆ ಜನರನ್ನು ಕರ್ಕೊಂಡು ಬಂದರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತು. ಹೀಗಾಗಿ ಈ ಶುಕ್ರವಾರ ಮಧ್ಯಾಹ್ನದವರೆಗೆ ಯಾವ ಅಹಿತಕರ ಘಟನೆಗಳು ಅಲ್ಲಿ ಆಗಿರಲಿಲ್ಲ. ಆದರೆ ಬಾಂಗ್ಲಾದಲ್ಲಿ ಮುಂದೆ ಕೂಡ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತೇನಲ್ಲ. ಗೆಳೆಯರೆ, ಬರೀ ಚುನಾವಣೆಗಳನ್ನು ಮಾಡಿ ಅಂತ ಕೇಳಿದ ಕಾರಣಕ್ಕೇನೆ ಯೂನಸ್ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿರೋದು ಖಂಡಿತ ಅಲ್ಲ. ಹಾಗೆ ಆತನಿಗಲ್ಲಿ ರಾಜೀನಾಮೆ ಕೊಡೋ ಮನಸ್ಸು ಕೂಡ ಇಲ್ಲ. ಅಲ್ಲಿ ಸೇನಾ ಮುಖ್ಯಸ್ಥ ಹಾಗೂ ಯೂನಸ್ ನಡುವೆ ನಾನಾ ಕಾರಣಗಳಿಗೆ ಭಿನ್ನಾಭಿಪ್ರಾಯಗಳು ಶುರುವಾಗಿವೆ. ಅದರಲ್ಲಿ ಚುನಾವಣೆ ಅನ್ನೋದು ಕೂಡ ಬಂತು. ಬಾಂಗ್ಲಾದೇಶದ ಚುಕ್ಕಾಣಿಯನ್ನು ಇನ್ಯಾರಾದರೂ ಮರ್ಯಾದಸ್ಥರು ಹಿಡೀಲಿ ಅಂತ ಸೇನಾ ಮುಖ್ಯಸ್ಥ ವಕಾರ್ ಬಯಸಿದ್ರು. ಆದರೆ ಆತನ ಕೈ ಮೀರಿ ಅಲ್ಲಿಗೆ ಯೂನಸ್ ಬಂದು ಕೂತ್ಕೊಳ್ತು. ಆನಂತರ ಯೂನಸ್ ವಕಾರುಜ್ಜಮಾನ್ ಮಾತನ್ನು ಕೇಳದೆ ಒಂದಷ್ಟು ಹುಚ್ಚು ನಿರ್ಧಾರಗಳನ್ನು ತಗೊಳ್ತಾ ಹೋದ. ತನ್ನ ಮೇಲಿನ ಕೇಸುಗಳನ್ನು ತಾನೇ ರದ್ದು ಮಾಡಿಕೊಂಡ. BNPಯ ನಾಯಕಿ ಖಲೀದಾ ಜಿಯಾ ಮೇಲಿನ ಪ್ರಕರಣಗಳನ್ನು ಕೂಡ ರದ್ದು ಮಾಡಲಾಯಿತು. ಅಷ್ಟಕ್ಕೆ ಆತ ಸುಮ್ಮನಾಗಲಿಲ್ಲ. ಬಾಂಗ್ಲಾದ ಜೈಲುಗಳಲ್ಲಿದ್ದ ಉಗ್ರರನ್ನು ಬಿಡುಗಡೆ ಮಾಡೋದಕ್ಕೆ ಆದೇಶವನ್ನು ಕೊಡ್ತಾ ಹೋದ. ತನ್ನ ಸುತ್ತ ಕೋಮು ಕ್ರಿಮಿಗಳನ್ನು ಕೂಡಿಸ್ಕೊಳ್ತಾ ಹೋದ. ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು, ದಾಳಿಗಳು ತೀವ್ರವಾಗ್ತಾ ಹೋದವು. ಬುರ್ಖಾ ಹಾಕ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಬೀದಿಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಇಸ್ಲಾಂ ಮೂಲಭೂತವಾದಿಗಳು ದಾಳಿ ಮಾಡಿದರು. ಬಾಂಗ್ಲಾದೇಶ ತಾಲಿಬಾನ್ ಆಗ್ತಾ ಹೋಯಿತು. ಇದು ಸೇನೆಯಲ್ಲಿನ ಕೆಲ ಪ್ರಜ್ಞಾವಂತರ ಅಸಮಾಧಾನಕ್ಕೆ ಕೂಡ ಕಾರಣವಾಗ್ತಾ ಹೋಯಿತು. ಈ ಮಧ್ಯೆ ಬಾಂಗ್ಲಾದ ಅಧ್ಯಕ್ಷನನ್ನು ಕೂಡ ಗಲಭೆಗಳ ಮೂಲಕವೇ ಪದಚ್ಯುತಿಗೊಳಿಸುವ ಕೆಲಸವನ್ನು ಯೂನಸ್ ಬೆಂಬಲಿಗರು ಮಾಡಿದರು. ಆಗ ಸೇನಾ ಮುಖ್ಯಸ್ಥ ವಕಾರ್ ಯೂನಸ್ಗೊಂದು ಎಚ್ಚರಿಕೆಯನ್ನು ರವಾನೆ ಮಾಡ್ತಾರೆ. ಇನ್ನು ಯೂನಸ್ ಪಾಕಿಸ್ತಾನದ ಜೊತೆ ಹೆಚ್ಚು ಮೈತ್ರಿ ಮಾಡ್ಕೊಳ್ತಾ ಹೋಗಿದ್ದು, ಪಾಕಿಸ್ತಾನದ ಸೈನ್ಯಕ್ಕೆ ನೀವು ಬಂದು ನಮ್ಮ ಸೇನೆಯನ್ನು ತರಬೇತಿಗೊಳಿಸಿ ಅಂತ ಹೇಳಿದ್ದು, ನಮ್ಮ ಗಡಿಗಳನ್ನು ಕಾಪಾಡೋದಕ್ಕೆ ನಿಮ್ಮ ಸೇನೆಯನ್ನು ಕಳುಹಿಸಿ ಅಂತ ಕೇಳಿದ್ದು, ಇದೆಲ್ಲ ಬಾಂಗ್ಲಾ ಸೇನೆಗೆ ಅವಮಾನದ ರೀತಿಯಲ್ಲಿ ಫೀಲ್ ಆಗೋದಕ್ಕೆ ಶುರುವಾಯಿತು. ಸಹಜಾನೇ ಅಲ್ವಾ? ಇನ್ನು ISI ಬಾಂಗ್ಲಾದೇಶಕ್ಕೆ ಪದೇ ಪದೇ ಬರೋದಕ್ಕೆ ಶುರು ಮಾಡಿದ ಕೂಡಲೇ ಅಲ್ಲಿನ ಸೇನೆಯಲ್ಲಿನ ಫೈಜ್ ಉರ್ ರೆಹಮಾನ್ ಥರದ ಕೆಲ ಅಧಿಕಾರಿಗಳು ನಿಧಾನವಾಗಿ ಬಂಡೇಳೋದಕ್ಕೆ, ಸೇನಾ ಮುಖ್ಯಸ್ಥನ ಕುರ್ಚಿಯನ್ನೇ ಕಿತ್ಕೊಳ್ಳೋದಕ್ಕೆ ಸಂಚು ರೂಪಿಸತೊಡಗಿದ್ರು. ಈ ಮಧ್ಯೆ ರಖೈನ್ ಸ್ಟೇಟ್ ಸಂಘರ್ಷ ಕೂಡ ಶುರುವಾಯಿತು. ಅಲ್ಲಿ ಅರಾಕನ್ ಆರ್ಮಿ ರೋಹಿಂಗ್ಯಾಗಳನ್ನು ಅಲ್ಲಿಂದ ಓಡಿಸೋದರ ಜೊತೆಗೆ ಮ್ಯಾನ್ಮಾರ್ ಸೇನೆಯ ಕೈಯಿಂದ ರಖೈನ್ ಸ್ಟೇಟನ್ನು ತಾನು ಕಿತ್ತುಕೊಳ್ತು. ಇದೆಲ್ಲವನ್ನು ಗಮನಿಸ್ತಾ ಇದ್ದ ಅಮೆರಿಕಾದ ಡೀಪ್ ಸ್ಟೇಟು ಮ್ಯಾನ್ಮಾರಲ್ಲಿನ ಸೇನಾಡಳಿತವನ್ನು ಪದಚ್ಯುತಗೊಳಿಸೋದಕ್ಕೆ ಈ ಬಾಂಗ್ಲಾನ ಬಳಸ್ಕೊಂಡ್ರೆ ಹೇಗೆ ಅಂತ ಯೋಚಿಸ್ತು. ಹೆಂಗೂ ಈ ಯೂನಸ್ನನ್ನು ಬಾಂಗ್ಲಾದ ತಲೆ ಮೇಲೆ ಕೂಡಿಸಿದ್ದೇ ಅಮೆರಿಕಾದ ಪಟ್ಟಭದ್ರ ಹಿತಾಸಕ್ತಿಗಳು. ಸೊ
ಅವರು ಖಲೀಲುರ್ ರೆಹಮಾನ್ ಅನ್ನೋ ಇನ್ನೊಬ್ಬ ಯೂನಸ್ನನ್ನು ಸೆಲೆಕ್ಟ್ ಮಾಡಿ ಅವನಿಗೆ ಮ್ಯಾನ್ಮಾರ್ ಟಾಸ್ಕನ್ನು ಕೊಟ್ಟು ಬಾಂಗ್ಲಾಗೆ ಕಳುಹಿಸಿದರು. ಈ ಖಲೀಲುರ್ ರೆಹಮಾನ್ ಈ ಹಿಂದೆ ವಿಶ್ವಸಂಸ್ಥೆಯ ಉದ್ಯೋಗಿಯಾಗಿದ್ದ. ಅವನು ರಖೈನ್ ಸ್ಟೇಟ್ಗೆ ಹ್ಯುಮ್ಯಾನಿಟೇರಿಯನ್ ಸಹಾಯದ ಹೆಸರಲ್ಲಿ ಆಯುಧ, ಆಹಾರ, ಔಷಧಗಳನ್ನು ಸರಬರಾಜು ಮಾಡಬೇಕು ಅಂದ್ಕೊಂಡ. ಚಿತ್ತಗಾಂಗ್ ಮೂಲಕ ರಖೈನ್ ಸ್ಟೇಟ್ಗೆ ಒಂದು ಕಾರಿಡಾರನ್ನು ಮಾಡಿ UN ಹಾಗೂ ಅಮೆರಿಕ ಕೊಡೋ ವಸ್ತುಗಳನ್ನು ಅರಾಕನ್ ಆರ್ಮಿಗೆ ತಲುಪಿಸೋದು, ಆ ಮೂಲಕ ಅವರನ್ನು ಮುಂದಿಟ್ಟುಕೊಂಡು ಮ್ಯಾನ್ಮಾರ್ನಲ್ಲಿನ ಸೇನಾ ಸರ್ಕಾರವನ್ನು ಅಭದ್ರಗೊಳಿಸ್ತಾ ಹೋಗೋದು. ಇದನ್ನ ಮಾಡೋದಕ್ಕೆ ಖಲೀಲುರ್ ರೆಹಮಾನ್ ಹಾಗೂ ಯೂನಸ್ ಮುಂದಾಗ್ತಾ ಹೋದ್ರು. ಗೆಳೆಯರೇ, ಇದೇನು ಹೊಸ್ತಲ್ಲ. ಈ ಹಿಂದೆ ಹೇಗೆ ಆಫ್ಘನಿಸ್ತಾನದಲ್ಲಿ ಮುಜಾಹಿದೀನ್ಗಳನ್ನು ಬಳಸಿಕೊಂಡು ಅಲ್ಲಿನ ರಷ್ಯಾ ಬೆಂಬಲಿತ ಸರ್ಕಾರವನ್ನು ಪದಚ್ಯುತಗೊಳಿಸಲಾಯಿತೋ, ಹಾಗೆ ಅರಾಕನ್ ಆರ್ಮಿಯನ್ನು ಬಳಸಿಕೊಂಡು ಮ್ಯಾನ್ಮಾರ್ನಲ್ಲಿನ ಸೇನಾ ಸರ್ಕಾರವನ್ನು ಪದಚ್ಯುತಗೊಳಿಸಬೇಕು. ಆಫ್ಘನಿಸ್ತಾನದಲ್ಲಿ ಹೇಗೆ ಪಾಕಿಸ್ತಾನವನ್ನು ಬಳಸ್ಕೊಂಡ್ರೋ ಹಾಗೆ ಇಲ್ಲಿ ಮ್ಯಾನ್ಮಾರ್ ವಿರುದ್ಧ ಬಾಂಗ್ಲಾದೇಶವನ್ನು ಬಳಸ್ಕೋಬೇಕು ಅನ್ನೋದು ಅಮೆರಿಕಾದ ಪಟ್ಟಭದ್ರರ ಪ್ಲಾನ್. ಆದರೆ ಇದು ಸೇನಾ ಮುಖ್ಯಸ್ಥನಿಗೆ ಇಷ್ಟ ಆಗಲಿಲ್ಲ. ಅಲ್ಲೊಂದು ಕಾರಿಡಾರನ್ನು ಮಾಡಿದರೆ ಅದು ಬಾಂಗ್ಲಾದ ಪಾಲಿಗೆ ನೆತ್ತರ ಹಾದಿಯಾಗತ್ತೆ. ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ, ಅದನ್ನು ಮಾಡೋದಕ್ಕೆ ನಿಮಗೆ ಸೇನೆಯ ಬೆಂಬಲ ಕೂಡ ಸಿಗೋದಿಲ್ಲ. ಇನ್ನು ನಮಗೆ ಹೇಳದೆ ಬಾಂಗ್ಲಾದಲ್ಲಿ ನೀವು ಯಾವ ನಿರ್ಧಾರಗಳನ್ನು ಕೈಗೊಳ್ಳೋ ಹಾಗಿಲ್ಲ, ಮತ್ತು ಸೇನೆಯ ವಿಷಯದಲ್ಲಿ ಏನೇ ನಿರ್ಧಾರವನ್ನು ತಗೊಳ್ಳೋದಿದ್ರು ಅದು ನಾವೇ ತಗೋಬೇಕು. ವಿದೇಶಿ ಸಂಬಂಧಗಳ ವಿಷಯದಲ್ಲಿ ಕೂಡ ನೀವು ತೆಗೆದುಕೊಳ್ಳುವ ನಿರ್ಧಾರಗಳ ಬಗ್ಗೆ ಸೇನೆಗೆ ಬ್ರೀಫ್ ಮಾಡಬೇಕು, ಮತ್ತು ಸೇನೆಯ ಗಮನಕ್ಕೆ ಬಾರದೆ ಹಂಗಾಮಿ ಆಡಳಿತಾಧಿಕಾರಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳುವ ಹಾಗಿಲ್ಲ ಅಂತ ಸೇನಾ ಮುಖ್ಯಸ್ಥ ವಕಾರುಜ್ಜಮಾನ್ ಬಾಂಗ್ಲಾದೇಶದ ಆಡಳಿತಾಧಿಕಾರಿ ಯೂನಸ್ಗೆ ಒಂದು ಕಠಿಣ ಎಚ್ಚರಿಕೆಯನ್ನು ರವಾನೆ ಮಾಡಿದರು. ಗೆಳೆಯರೆ, ಅಲ್ಲಿ ಸೇನಾ ಮುಖ್ಯಸ್ಥ ವಕಾರ್ ಇಲ್ಲದೆ ಇದ್ದರೆ ಇಡೀ ಬಾಂಗ್ಲಾದೇಶದ ಸೇನೆ ತನ್ನ ಮಾತು ಕೇಳುತ್ತೆ. ವಕಾರ್ ಇರೋವರೆಗೆ ತನ್ನ ಆಟ ನಡೆಯೋದಿಲ್ಲ ಅನ್ನೋದು ಯೂನಸ್ಗೆ ಕೂಡ ಈಗ ಅರ್ಥ ಆಗಿದೆ. ಸೇನೆಯ ಸಹಾಯ ಇಲ್ಲದೆ ಯಾವ ಆಡಳಿತಾಧಿಕಾರಿಯೂ ಅಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಮಾತು ಕೇಳೋ ಸೇನಾಧಿಕಾರಿಯೊಬ್ಬ ಅಲ್ಲಿ ಬೇಕು. ಅದಕ್ಕೆ ಯೂನಸ್ ಹಾಗೂ ಖಲೀಲ್ ಉರ್ ರೆಹಮಾನ್ ಆಯ್ಕೆ ಮಾಡಿಕೊಂಡಿರೋದು ಫೈಜುರ್ ರೆಹಮಾನ್ ಅನ್ನೋ ಒಬ್ಬ ಸೇನಾಧಿಕಾರಿಯನ್ನ. ಅವನು ಮೂಲಭೂತವಾದಿ, ಪಾಕಿಸ್ತಾನದ ISI ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ದಾನೆ. ಯೂನಸ್ ಹೇಳಿದ ಮಾತು ಕೇಳ್ತಾನೆ, ಆದರೆ ಅವನನ್ನು ಸೇನಾ ಮುಖ್ಯಸ್ಥನ ಹುದ್ದೆಯಲ್ಲಿ ಕೂಡಿಸೋದಕ್ಕೆ ಸೇನೆಯಲ್ಲೇ ಸಾಕಷ್ಟು ಜನರ ವಿರೋಧ ಇದೆ. ಇಷ್ಟರ ಮೇಲೂ ಅದು ಸಾಧ್ಯ ಆಗಬೇಕು ಅಂದರೆ ವಕಾರ್ ಉಜ್ಜಮಾನ್ ಪದಚ್ಯುತಿ ಆಗಬೇಕು. ಅದಕ್ಕಾಗಿ ಯೂನಸ್ ಸಾಕಷ್ಟು ತಿಂಗಳುಗಳಿಂದ ಪ್ರಯತ್ನವನ್ನು ಪಡ್ತಲೇ ಇದ್ದಾನೆ. ಆದರೆ ಅದನ್ನು ಒಮ್ಮೆ ಭಾರತ ತಪ್ಪಿಸಿದೆ. ಅದಾದ ಮೇಲೆ ವಕಾರ್ ಎಚ್ಚೆತ್ತುಕೊಂಡಿದ್ದಾರೆ. ಹೀಗಾಗಿನೇ ವಕಾರ್ ಕೂಡ ಬೇಗ ಚುನಾವಣೆಯನ್ನು ಮಾಡಿ ಅಂತ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದಾರೆ. ನಾನು ಬಾಂಗ್ಲಾನ ಕಾಪಾಡಬೇಕು ಅಂತ ಬಯಸ್ತಾ ಇದ್ದೀನಿ ಅನ್ನೋ ಸಂದೇಶವನ್ನು ವಕಾರ್ ಆ ದೇಶದ ಪ್ರಜ್ಞಾವಂತ ಸಮುದಾಯಕ್ಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ BNP ಕೂಡ ವಕಾರ್ ಬೆಂಬಲಕ್ಕೆ ಇಲ್ಲಿ ನಿಂತ್ಕೊಳ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಯೂನಸ್ಗಿರೋ ದಾರಿ ಅಂದರೆ ಒಂದು ರಾಜೀನಾಮೆ ಕೊಟ್ಟು ಹೊರಟು ಹೋಗೋದು, ಅಥವಾ ಮೂಲಭೂತವಾದಿಗಳನ್ನು ಕೆರಳಿಸಿ ಇನ್ನೊಂದು ದಂಗೆಯನ್ನು ಬಾಂಗ್ಲಾದೇಶದಲ್ಲಿ ಮಾಡಿಸೋದು. ಅದರ ಭಾಗವಾಗಿ ಯೂನಸ್ ಬ್ಲಾಕ್ ಮೇಲ್ ರಾಜಕಾರಣವನ್ನು ಶುರು ಮಾಡಿಕೊಂಡಿದ್ದಾನೆ. ನಾನು ರಾಜೀನಾಮೆ ಕೊಡ್ತೀನಿ, ಬಾಂಗ್ಲಾ ನಿಮಗೆ ಇರಲಿ, ನಾನಿಲ್ಲಿ ಏನೋ ಮಾಡಬೇಕು ಅಂತ ಬಂದೆ, ಆದರೆ ಇಲ್ಲಿನ ರಾಜಕೀಯ ಪಕ್ಷಗಳು, ಸೇನೆ ಇವ್ಯಾವೂ ನನಗೆ ಸಹಕಾರ ಕೊಡ್ತಾ ಇಲ್ಲ. ನಿಮ್ಮ ಉದ್ಧಾರಕ್ಕಾಗಿ ನಾನು ಬಂದೆ, ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ, ನನಗಿದೇನೂ ಬೇಕಾಗಿಲ್ಲ, ನಾನು ಹೊರಟು ಹೋಗ್ತೀನಿ ಅಂತ ತನ್ನ ಅಡ್ವೈಸರುಗಳ ತುರ್ತು ಸಭೆಯೊಂದನ್ನು ಕರೆದು ಅಲ್ಲಿ ಮೊಸಳೆ ಕಣ್ಣೀರು ಹಾಕ್ಕೊಂಡಿದ್ದಾನೆ ಯೂನಸ್ ಅನ್ನೋ ಮಂಡೂಕ. ಇನ್ನು ಅಕಸ್ಮಾತ್ ಯೂನಸ್ ರಾಜೀನಾಮೆ ಕೊಟ್ಟು ಎದ್ದು ಹೋದರೆ ತಮ್ಮ ಗತಿ ಮುಂದೇನಾಗಬಹುದು ಅನ್ನೋ ಭಯ ಆ ಅಡ್ವೈಸರ್ಗಳಿಗೆ ಕೂಡ ಇದೆ. ಹೀಗಾಗಿ ಅವರು ಯೂನಸ್ ಪರ, ಸೇನಾ ಮುಖ್ಯಸ್ಥನ ವಿರುದ್ಧ ಜನರನ್ನು ಬೀದಿಗಿಳಿಸುವ ಪ್ರಯತ್ನವನ್ನು ಮಾಡ್ತಾರೆ. ಈಗ ಯೂನಸ್ ವಕಾರುಜ್ಜಮಾನ್ ಮಜಾ ಕೊಡ್ತಾ ಇದೆ ಬಾಂಗ್ಲಾದೇಶ. ಇನ್ನಿದೆಲ್ಲದರ ನಡುವೆ ಅಲ್ಲಿ ಭಾರತದ ಏಜೆನ್ಸಿಗಳು ಕೂಡ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಬಾಂಗ್ಲಾದಲ್ಲಿ ಪ್ರಜಾಪ್ರಭುತ್ವದ ಮರುಸ್ಥಾಪನೆ ನಮ್ಮ ಗುರಿ ಅಂತ ಭಾರತ ಹೇಳಿದೆ. ಅದಕ್ಕೆ ಬೇಕಾದ ಕೆಲಸವನ್ನು ಭಾರತ ಖಂಡಿತ ಮಾಡುತ್ತೆ. ಇನ್ನು ಬಾಂಗ್ಲಾದೇಶ ಇದೆಯಲ್ಲ, ಅಲ್ಲಿ ಯಾರೋ ಒಂದಷ್ಟು ಅವಿದ್ಯಾವಂತರು, ಮೂಲಭೂತವಾದಿಗಳು, ಯೂನಸ್ನ ಕಸಿನ್ಸು ಬಿಟ್ರೆ ಸಾಕಷ್ಟು ಜನ ವಿದ್ಯಾವಂತರಿಗೆ ಭಾರತದ ಮೇಲೊಂದು ಪ್ರೀತಿ ಕೂಡ ಇದೆ. ಹಾಗೆ ಈ ವಕಾರ್ ಉಜ್ಜಮಾನ್ ಇದಾರಲ್ಲ, ಈತ ಕೂಡ ಭಾರತದ ಪರ ಒಲವನ್ನು ಹೊಂದಿರುವ ಸೇನಾಧಿಕಾರಿ. ಹಾಗೆ ಹಸೀನಾ ದೇಶ ಬಿಟ್ಟು ಓಡಿ ಬಂದರು. ಆಕೆಯ ಪಕ್ಷದ ಮೇಲೆ ಯೂನಸ್ ನಿರ್ಬಂಧವನ್ನು ಹೇರಿದ್ರು ಕೂಡ ಹಸೀನಾ ಅವರ ಅವಾಮಿ ಲೀಗ್ ನಾಯಕರು ಮತ್ತು
ಕೇಡರ್ ಬೇಸ್ ಕೂಡ ಬಾಂಗ್ಲಾದೇಶದಲ್ಲಿ ತುಂಬ ದೊಡ್ಡದಾಗಿದೆ. ಇನ್ನು ಶೇಖ್ ಹಸೀನಾಗೆ ಭಾರತ ಇವತ್ತಿಗೂ ಆಶ್ರಯವನ್ನು ಕೊಟ್ಟಿದೆ. ಆಕೆಯ ಮಗ ವಾಜಿದ್ ಜಾಯ್ ಕೂಡ ಭಾರತಕ್ಕೆ ಬರ್ತಾ ಇದ್ದಾರೆ. ಅವರಿಬ್ಬರ ನಡುವೆ ಒಂದು ಭೇಟಿ ನಡೆಯುತ್ತೆ ಮತ್ತು ಬಾಂಗ್ಲಾದಲ್ಲಿನ ಮುಂದಿನ ಕಾರ್ಯಾಚರಣೆಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ನಡೆಯುತ್ತೆ. ಇದೇ ಸಂದರ್ಭದಲ್ಲಿ ವಕಾರ್ ಉಜ್ಜಮಾನ್ ಬಾಂಗ್ಲಾದೇಶದ ಸದ್ಯದ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಅನ್ನೋ ಕಾರಣಕ್ಕೆ BNP ಅಂದರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಹಾಗೂ ಅವಾಮಿ ಲೀಗ್ನ ನಾಯಕರ ನಡುವೆ ಒಂದು ಸಂಧಾನ, ಒಂದು ರಾಜಿ ಮಾಡಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಬಾಂಗ್ಲಾದೇಶದಲ್ಲಿ ಯೂನಸ್ ಮತ್ತಾತನ ಪಟಾಲಂಗೆ ಕೌಂಟ್ ಡೌನ್ ಶುರು ಆದ ಹಾಗೆ ಕಾಣ್ತಾ ಇದೆ. ಇಷ್ಟರ ಮೇಲೆ ಕೂಡ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.